ನಮಸ್ತೆ, ನನ್ನ ಹೆಸರು ಕುಪ್ಪಾಸ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ಹುಡುಗಿ ಇದ್ದಾಳೆ. ತಂದೆ ತಾಯಿಯಿಂದ ಮುದ್ದಿನಿಂದ ಬೆಳೆಸಿದಂಥ ಒಬ್ಬ ಹುಡುಗಿ. ಇನ್ನೂ ಕಾಲೇಜಿಗೆ ಹೋಗ್ತಾ ಇದ್ದಾಳೆ, ಕಲಿತಾ ಇದ್ದಾಳೆ. ಆದರೆ ಕಾಲೇಜಿಗೆ ಹೋಗೋ ಸಂದರ್ಭದಲ್ಲೇ ಆಕೆದು ಮದುವೆ ಆಗುತ್ತೆ. ಗಂಡ ಮನೆಗೆ ಬರ್ತಾಳೆ. ಗಂಡ ಮನೆಗೆ ಬಂದ ನಂತರ ಎಲ್ಲರೂ ಮದುವೆ ಮಾಡ್ಕೊಂತ ಮೊದಲು ಹೇಳಿರ್ತಾರೆ, ಆಯಿತು ಅಡ್ಡಿಲ್ಲ, ಈಗ ಮದುವೆ ಮಾಡೋಣ, ಮುಂದೆ ಮದುವೆ ಆಗಿ ಬಂದಿಂದ ಸಹಿತ ನೀನು ಕಾಲೇಜಿಗೆ ಹೋಗ್ಬೋದು ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಿರ್ತಾರೆ. ಅದೇ ಥರ ಆಕೆ ಗಂಡ ಮನೆಗೆ ಬಂದಂತೂ ಸಹಿತ ಕಾಲೇಜಿಗೆ ಹೋಗಲಿಕ್ಕೆ ತಯಾರಿ ಆಗ್ತಾಳೆ, ಹೋಗ್ತಾ ಇರ್ತಾಳೆ. ಅದ್ರ ಜೊತೆಗೆ ಗಂಡನ ಮನೆಯಲ್ಲಿ ಒಳ್ಳೆಯ ಪ್ರೀತಿ ಪ್ರೇಮದಿಂದ ನಡ್ಕೊಳ್ಳಿಕ್ಕೆ ಆಕೆ ತಯಾರಿ ಇರ್ತಾಳೆ, ಹಾಗೆ ನಡ್ಕೋತಾಳೆ, ಪ್ರೀತಿ ಪ್ರೇಮದಿಂದನೇ ನಡ್ಕೋತಾಳೆ. ಆದರೆ ಕೆಲವು ದಿವಸ ಆದ ನಂತರ ಅಲ್ಲಿ ಅತ್ತೆಗೆ ಏನೋ ಒಂದು ಸ್ವಲ್ಪ ಸಂಶಯ ಬರುತ್ತೆ. ಈಗ ಇಷ್ಟು ಪ್ರೀತಿ ಪ್ರೇಮದಿಂದ ನಡ್ಕೋತಾಳೆ, ತನ್ನ ಮಗನನ್ನು ತನ್ನಿಂದ ದೂರ ಮಾಡ್ತಾಳೇನೋ ಅಂತ. ಅದಕ್ಕೆ ಆಕೆ ನಡವಳಿಕೆಯಲ್ಲಿ ಬದಲಾವಣೆಗಳಾಗುತ್ತೆ. ಅಗದಿ ಏನಪ್ಪ ಸ್ವೀಟ್ ಕೋಟೆಡ್ ಪಿಲ್ಸ್ ಅಂತಾರಲ್ಲ ಹಾಗೆ ಸೊಸೆಗೆ ಹೇಳ್ತಾಳೆ, ನೀನೇನು ಕಾಲೇಜಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮುಂದೆ ಓದೋ ಅವಶ್ಯಕತೆ ಇಲ್ಲ, ನಿನ್ನ ಆರೋಗ್ಯ ಕಾಯ್ಕೋ, ಕಾಲೇಜ್ ಹೋಗೋದು ಮನೆಯೊಳಗೆ ಕೆಲಸ ಮಾಡೋದು ನಿನ್ನ ಆರೋಗ್ಯ ಕೆಡುತ್ತೆ, ಅದಕ್ಕೆ ನೀನೇನು ಕಾಲೇಜಿಗೆ ಹೋಗೋದು ಬೇಕಾಗಿಲ್ಲ, ನಿನ್ನ ಆರೋಗ್ಯ ಕಾಯ್ಕೋಬೇಕು, ಒಂದು ಗಂಡನ ಕಾಳಜಿ ಮಾಡು ಅಂತ ತನ್ನ ಅಸಹನೆಯನ್ನು ಬೇರೆ ರೂಪದಲ್ಲಿ ಹೇಳ್ತಾಳೆ. ಸ್ವೀಟ್ ಕೋಟೆಡ್ ಪಿಲ್ಸ್ ಅಂತಾರೆ, ಅಸೂಯೆ. ಈಗ ಹಂಗೆ ಹೇಳಿದ ಕೂಡಲೇ ಸೊಸೆಗೆ ಅತ್ತೆಯ ಮಾತು ಸರಿ ಬರಲ್ಲ, ಆಕೆ ನಡವಳಿಕೆಯಲ್ಲಿ ಬದಲಾವಣೆಗಳಾಗುತ್ತೆ. ಅದು ದಿವಸ ಅಂದ ಕೂಡಲೇ ಅತ್ತೆ ಹೇಳಿದ ಮಾತು ಈಕೆಗೆ ಸರಿ ಬರಲ್ಲ, ಈಕೆ ಹೇಳಿದ ಮಾತು ಅತ್ತೆಗೆ ಸರಿ ಬರಲ್ಲ. ಮನೆಯಲ್ಲಿ ಒಂಥರ ಕೋಲ್ಡ್ ವಾರ್ ನಿರ್ಮಾಣ ಆಗುತ್ತೆ. ಇದನ್ನು ಆಕೆ ಗಂಡ ಇದನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಆಲ್ರೆಡಿ ಲೇಟಾಗಿ ಹೋಗ್ಬಿಟ್ಟಿರುತ್ತೆ. ಸಾಕಷ್ಟು ಇಬ್ಬರಲ್ಲಿ ಗ್ಯಾಪ್ ನಿರ್ಮಾಣ ಆಗಿಬಿಟ್ಟಿರುತ್ತೆ. ಅತ್ತೆ ಸೊಸೆಯಲ್ಲಿ ಗ್ಯಾಪ್ ನಿರ್ಮಾಣ ಆಗಿರುತ್ತೆ. ಮನೆಯಲ್ಲಿ ವಾತಾವರಣ ಬೇರೆ ಆಗಿಬಿಟ್ಟಿರುತ್ತೆ. ಟೆನ್ಷನ್ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ಆ ಟೆನ್ಷನ್ ಕಾರಣಕ್ಕೆ ಮಾವನಿಗೆ BP ಡಯಾಬಿಟಿಸ್ ಇದು ಹೆಚ್ಚಾಗ್ಬಿಡುತ್ತೆ ಮಾವನಿಗೆ. ಅವಾಗೆಲ್ಲರೂ ವಿಚಾರ ಮಾಡ್ತಾರೆ, ಸೊಸೆಯನ್ನು ಕೆಲವು ದಿವಸ ತವ್ರ ಮನೆಗೆ ಕಳಿಸಿದ್ರೆ ಸರಿ ಹೋಗ್ಬೋದು ಅಂತ. ಆಯಿತು, ಎಲ್ಲ ವಿಚಾರ ಮಾಡಿ ಆಕೆನ ತವ್ರ ಮನೆಗೆ ಕಳಿಸ್ತಾರೆ. ತವ್ರ ಮನೆಯಲ್ಲಿ ಆಕೆ ತಂದೆ ತಾಯಿ ಆಕೆ ಈ ಥರದ್ದು ಗಂಡ ಮನೆಯಲ್ಲಿ ಪರಿಸ್ಥಿತಿಯನ್ನು ಹೇಳಿದಾಗ ಹೇಳ್ತಾರೆ ಅವರು, ನಿನ್ನ ಅತ್ತೆ ಇರೋ ತನಕ ಸಮಸ್ಯೆ ಬಗೆಹರಿಯಂಗಿಲ್ಲ, ಇದು ನಿನ್ನ ಅತ್ತೆಯಿಂದ ದೂರ ಇರು, ಬೇರೆ ಮನೆ ಮಾಡು ಅಂತ. ಆ ರೀತಿ ಬೇರೆ ಮನೆ ಮಾಡೋದ್ರಿಂದ ಯಾವಾಗ ಈ ಥರದ ಸಲಹೆಯನ್ನು ಕೊಡ್ತಾರೋ ಅವಾಗ ಎರಡೂ ಮನೆಗಳಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ಸಮಸ್ಯೆ ನಿರ್ಮಾಣ ಆಗುತ್ತೆ, ಜಗ್ಗಾಡುವಿಕೆ ನಿರ್ಮಾಣ ಆಗುತ್ತೆ. ಇದಕ್ಕೆ ಪರಿಹಾರ ಏನಾಗಬೇಕಾಗಿತ್ತಪ್ಪ? ಅತ್ತೆ ತನ್ನ ಅಸೂಯೆಯನ್ನು ತೆಗೆದುಬಿಟ್ಟು ಆಕೆಗೆ ಸರಿಯಾದ ಪ್ರೀತಿ ಪ್ರೇಮದಿಂದ ನಡೆದುಕೊಂಡಿದ್ದರೆ, ಅದೇ ಥರ ಸೊಸೆ ತಾತ್ಕಾಲಿಕವಾಗಿ ತಾನು ಕಾಲೇಜಿಗೆ ಹೋಗೋದನ್ನು ಕೆಲವು ದಿವಸ ಬಂದ್ ಮಾಡಿ ಮುಂದೆ ವಾತಾವರಣ ಸರಿ ಹೋದಾಗ ಕಾಲೇಜಿಗೆ ಹೋಗೋ ಪ್ರಯತ್ನವನ್ನು ಮಾಡಿದರೆ, ಅದ್ರ ಜೊತೆಗೆ ತವ್ರ ಮನೆಯವರು ತಮ್ಮ ಮಗಳಿಗೆ ಸರಿಯಾದ ಮಾರ್ಗದರ್ಶನ, ಈ ಥರ ಋಣಾತ್ಮಕ ವಿಚಾರಗಳನ್ನ ಹೇಳೋ ಬದಲಿ ಸರಿಯಾದ ಮಾರ್ಗದರ್ಶನ ಮಾಡಿದರೆ ಏನು ಸಮಸ್ಯೆ ಇರಲಿಲ್ಲ ಅಂದರೆ ಎರಡೂ ಮನೆಗಳಲ್ಲಿ ಟೆನ್ಷನ್ ಹೆಚ್ಚಾಗ್ತಾ ಮುಂದೆ ವಿಚ್ಛೇದನಕ್ಕೆ ಹೋಗೋ ಪ್ರಸಂಗ ಇರುತ್ತೆ. ಅದಕ್ಕೆ ಇಲ್ಲಿ ಏನು ಕೆಲಸ ಮಾಡ್ತಾ ಇದೆ? ಒಂದು ಕಡೆ ಅಸೂಯೆ, ದ್ವೇಷ, ಮತ್ಸರ, ಅಹಂಕಾರ. ಅದನ್ನು ಬಿಟ್ಟಾಗ ಸಮಸ್ಯೆಗಳ ಬಗೆಹರಿಯುತ್ತೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ನಿರಂತರ ಯೋಗ ವರ್ಗಗಳು ಅನಿಸುತ್ತೆ. ಬನ್ನಿ, ನಮ್ಮ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮ ಯೂಟ್ಯೂಬ್ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.